ಮೆಂಡೆಲೀವ್ರವರ ಆವರ್ತ ಕೋಷ್ಟಕದ ಗುಣಗಳು. ಪರಮಾಣು ದ್ರವ್ಯರಾಶಿಗಳ ತಿದ್ದುಪಡಿ. ಬೆರಿಲಿಯಂನ ಪರಮಾಣು ದ್ರವ್ಯರಾಶಿಯು 14.09 ರಿಂದ 9.4ಕ್ಕೆ ತಿದ್ದಿ ಅದನ್ನು ಬೋರಾನ್ಗಿಂತ ಮುಂಚಿತವಾಗಿ ಸರಿಯಾದ ಸ್ಥಾನದಲ್ಲಿ ಇರಿಸಲಾಯಿತು. ಪತ್ತೆಯಾಗದ ಮೂಲವಸ್ತುಗಳ ಭವಿಷ್ಯ ನುಡಿಯುವುದು. ಆವರ್ತ ಕೋಷ್ಟಕದಲ್ಲಿ ಮೆಂಡೆಲೀವ್ರವರು ಅಲ್ಲಿಯವರೆಗೆ ಶೋಧಿಸಲಾಗದ ಮೂಲವಸ್ತುಗಳಿಗಾಗಿ ಕೆಲವು ಸ್ಥಾನಗಳನ್ನು ಬಿಟ್ಟುಕೊಟ್ಟಿದ್ದರು. ಅವುಗಳಲ್ಲಿಯ 3 ಅಜ್ಞಾತ ಮೂಲವಸ್ತುಗಳನ್ನು ಹತ್ತಿರದ ಜ್ಞಾತ ಮೂಲವಸ್ತುಗಳ ಮೇಲಿಂದ ಎಕಾ ಬೋರಾನ್, ಎಕಾ ಅಲ್ಯೂಮಿನಿಯಂ ಮತ್ತು ಎಕಾ ಸಿಲಿಕಾನ್ ಹೀಗೆ ಹೆಸರುಗಳನ್ನು ಕೊಟ್ಟು ಮೆಂಡೆಲೀವರು ಅವುಗಳ ಪರಮಾಣು ದ್ರವ್ಯರಾಶಿಗಳನ್ನು ಅನುಕ್ರಮವಾಗಿ 44, 68 ಮತ್ತು 72 ಇರುವವು ಎಂದು ತೋರಿಸಿದರು. ಇಷ್ಟೇ ಅಲ್ಲದೆ ಅವುಗಳ ಗುಣಧರ್ಮಗಳನ್ನು ಭವಿಷ್ಯ ರೂಪದಲ್ಲಿ ಹೇಳಿದರು. ಮುಂದೆ ಈ ಮೂಲವಸ್ತುಗಳು ಶೋಧವಾಗಿ ಅವುಗಳನ್ನು ಅನುಕ್ರಮವಾಗಿ ಸ್ಕ್ಯಾಂಡಿಯಂ, ಗ್ಯಾಲಿಯಂ ಮತ್ತು ಜರ್ಮೇನಿಯಂ ಈ ಹೆಸರುಗಳನ್ನು ಕೊಡಲಾಯಿತು. ಈ ಮೂಲವಸ್ತುಗಳ ಗುಣಧರ್ಮಗಳು ಮೆಂಡೆಲೀವರ ಭವಿಷ್ಯವಾಣಿಯೊಂದಿಗೆ ಹೊಂದಿಕೊಳ್ಳುವಂಥವು ಕಂಡುಬಂದವು. ವಿದ್ಯಾರ್ಥಿಗಳೇ, ಇದು ಹೊಂದಿಸಿ ಬರೆಯಿರಿ. ಇದು ಲಿಂಕ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಮತ್ತು PDF ನೋಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯೋಚನೆ ಮಾಡಿ ಉತ್ತರಿಸಿರಿ ಮತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮೆಂಡೆಲೀವರವರ ಆವರ್ತ ಕೋಷ್ಟಕದಲ್ಲಿ ನಿಷ್ಕ್ರಿಯ ವಾಯು ಅಂದರೆ ರಾಜವಾಯುಗಳಿಗಾಗಿ ಜಾಗವನ್ನು ಕಾಯ್ದಿರಿಸಿರಲಿಲ್ಲ. ನಂತರ ನಿಷ್ಕ್ರಿಯ ಅನಿಲಗಳು ಪತ್ತೆಯಾದಾಗ ಮೂಲ ಕೋಷ್ಟಕಕ್ಕೆ ಯಾವುದೇ ತೊಂದರೆಯಾಗದಂತೆ ಅವುಗಳನ್ನು ಪ್ರತ್ಯೇಕ ಗುಂಪಿನಲ್ಲಿ ಅಂದರೆ 0 ಗುಂಪು ಅಂದರೆ ಶೂನ್ಯ ಗುಂಪು ಎಂದು ಸೇರಿಸಲಾಯಿತು.